ಪ್ರತಿ ಒಂದು ಅಡುಗೆಗೂ ಬೇಕಾಗಿರುವಂಥ ಪರಿಪೂರ್ಣವಾದ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿಂದ. ಒಂದು 12 ನಿಂಬೆಹಣ್ಣ ಸ್ಮಾಲ್ ಸೈಜಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಹಾಯ್ ಹಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ಬಂದು ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದರಲ್ಲಿ ಬಂದು ನಾನು ಅರ್ಧ ಕಿಲೋ ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಟ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅದಕ್ಕಾಗಿ ನಾನು ಕಟ್ ಮಾಡಿ ರೆಡಿ ಇರೋವಂಥದ್ದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದು ನಾನು ಅರ್ಧ ಕೆ ಜಿ ನಿಂಬೆಹಣ್ಣು ತಂದಿದ್ದೆ. ಅರ್ಧ ಕೆ ಜಿ ನಿಂಬೆಹಣ್ಣಿಗೆ ನಾನು ಇದರಲ್ಲಿ ಒಂದು ನಿಂಬೆಹಣ್ಣು 4 ಭಾಗ ಮಾಡ್ಕೊಳ್ಳಿ, ಇಲ್ಲಾಂದರೆ 8 ಭಾಗ ಮಾಡ್ಕೊಳ್ಳಿ. ಚಿಕ್ಕದು ಬೇಕು ಅಂದರೆ 8 ಭಾಗ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ದಪ್ಪ ಸೈಜ್ ಬೇಕು ಅಂದರೆ 4 ಭಾಗ ಮಾಡ್ಕೊಳ್ಳಿ. ನಾನು ಇದರಲ್ಲಿ 8 ಭಾಗ ಮಾಡಿದ್ದೀನಿ. ನಿಂಬೆಹಣ್ಣು ಸ್ವಲ್ಪ ದಪ್ಪ ಇತ್ತು. ಇದಕ್ಕೆ ಬಂದು ಕಟ್ ಮಾಡಿ ಆದಮೇಲೆ ಇದಕ್ಕೆ ಬಂದು ನಾನು 2 ಇಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದನ್ನು ಹುಳಿ ಇರೋದ್ರಿಂದ ಉಪ್ಪು ಜಾಸ್ತಿ ತಗೊಳುತ್ತೆ. ಅದಕ್ಕೆ ನಾನು 2 ಇಡಿ ಉಪ್ಪು ಹಾಕಿ ಇದನ್ನು ನೆನೆಸೋಕೆ ಇಡ್ತಾಯಿದ್ದೀನಿ. ಇದು ಬಂದು 2 ದಿನ ಪೂರ್ತಿ ಉಪ್ಪಲ್ಲಿ ನಿಂಬೆಹಣ್ಣು ನೆನಿಬೇಕು. ಯಾಕೆಂದರೆ ನಾನು ಇದನ್ನು ಬಿಸಿ ಮಾಡಿ ಅಥವಾ ಬೇಯಿಸಿ ಹಾಕ್ತಾಯಿಲ್ಲ, ಡೈರೆಕ್ಟ್ ಹಸಿ ನಿಂಬೆಹಣ್ಣೆ ಕಟ್ ಮಾಡಿ ಉಪ್ಪು ಹಾಕಿ ಉಪ್ಪಲ್ಲೇ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಇದರಲ್ಲಿ ಬಂದು 2 ದಿನ ನೆನೆದಾದ್ಮೇಲೆ ನಾನು ಇದನ್ನು ಮುಂದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು 2 ದಿನ ಹಾಗೆ ಇಡ್ತೀನಿ. 2 ದಿನ ಆದಮೇಲೆ ಮಾಡೋಕ್ಕೆ ತೋರಿಸ್ತೀನಿ. ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಇದರಲ್ಲಿ ಬಂದು ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಮೆಣಸಿನ್ಕಾಯಿ, ಜೊತೆಗೆ ಕಲರ್ಗೆ ಬೆಡಗೆ ಮೆಣಸಿನ್ಕಾಯಿ ಒಂದು 4 ಪೀಸ್ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಮುಂದೆ ಮಾಡೋದು ಹೇಗೆ ಅಂತ ನೋಡೋಣ. ಇದ್ರಲ್ಲಿ ಬಂದು ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಇದಕ್ಕೆ ಬಂದು ನಾನು ಮೆಂತ್ಯನ ಹುರ್ಕೊತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದ್ದೀನಿ ಅಳತೆ ಪ್ರಮಾಣನ, ಅಷ್ಟನ್ನು ಕೂಡ ಹಾಕಿ ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಸುಲಭವಾಗಿ ಸರಳವಾಗಿ ಮನೇಲೇ ಉಪ್ಪಿನಕಾಯಿ ಮಾಡ್ಬೋದು. ಕೈಳೆಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಉಪ್ಪಿನಕಾಯಿ ಆಗಿರ್ಬೋದು, ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಎಲ್ಲನೂ ಕೂಡ ಮನೇಲೇ ಮಾಡ್ಕೋಬೋದು. ಇವಾಗ ನಿಂಬೆಹಣ್ಣು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಇದು ಮೆಣಸಿನ್ಕಾಯನ್ನು ಉರಿ ಹಾಕತ್ತಿಲ್ಲ, ಏಕೆಂದರೆ ಇದು ಚೆನ್ನಾಗಿ ಬಿಸಿಲಲ್ಲೇ ಒಣಗದೆ. ಆದರೆ ನಾನು ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹುರಿದಿದ್ನಲ್ವ, ಅದಕ್ಕೆ ಸ್ವಲ್ಪ ಬಿಸಿ ಆಗಲಿ ಅಂತ ಈ ರೀತಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಅರಿಶಿನ ಕೊನೆ ಇದ್ರೂ ಕೂಡ ಹಾಕ್ಬೋದು. ನಾನು ಅಡುಗೆ ಅರಿಶಿನ ಪುಡಿ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ಇದು ಹುರಿದು ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬಂದು ಇವಾಗ ನಾನು ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದು ನಾನು ಖಾರ ರೆಡಿ ಮಾಡಿದ್ದೀನಿ, ಇವಾಗ ತೋರಿಸ್ತಾ ಇದ್ದೀನಲ್ವಾ. ಇಷ್ಟು ತುಂಬ ಪೇಸ್ಟ್ ಆಗಬೇಕು. ಈ ರೀತಿ ನಾನು ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 2 ದಿನ ನೆನೆಸಿ ಇಟ್ಟಿರೋಂಥ ನಿಂಬೆಹಣ್ಣಿಗೆ ನಾನು ಮಸಾಲೆನ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಅದಕ್ಕೆ ಮತ್ತೆ ಒಂದು ಬಾಣಲೆ ಇಡ್ತಾಯಿದ್ದೀನಿ. ನೋಡಿ, ಇದು 2 ದಿನ ನೆನೆಸೋದಕ್ಕೆ ನಾನು ಕ್ಯಾಪ್ ಹಾಕಿರಲಿಲ್ಲ, ಹಾಗೇ ಒಂದು ಬಟ್ಟೆ ಕಟ್ಟಿದೆ. ಯಾಕೆಂದರೆ ಸ್ವಲ್ಪ ಗಾಳಿ ಆಡಲಿ ಅಂತ, ಅದಕ್ಕೋಸ್ಕರನೇ. ಅದು ಸ್ವಲ್ಪ ಮುಗ್ಗು ಆ ಥರ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಕ್ಯಾಪ್ ಹಾಕ್ತಾನೆ ಈ ರೀತಿ ಒಂದು ಬಟ್ಟೆ, ಕಾಟನ್ ಬಟ್ಟೆ ಕಟ್ಟಿ ಸ್ವಲ್ಪ ಗಾಳಿ ಆಡಲಿ ಅಂತ ಬಿಟ್ಟಿದೆ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡ್ತಾಯಿರೋ ಅಡುಗೆನ ನೀವು ಕೂಡ ಟ್ರೈ ಮಾಡಿದರೆ, ಅಂದರೆ ನಿಮಗೆ ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ. ಅದಾದಮೇಲೆ ನಾನು ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನು ನಾನು ಸಾಸಿವೆನೂ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಒಂದು ಜಜ್ಜಿರೋಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಇದು ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸ್ವಲ್ಪ ಹಸಿ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಟೋಟಲಿ ನಾನು ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಚಟಪಟ ಅಂತ ಸಿಡಿತಾ ಇದೆ. ಗಮನ ಅಂತೂ ತುಂಬ ಬೆಳ್ಳುಳ್ಳಿ, ಕರಿಬೇವು, ಹಸಿ ಕರಿಬೇವು ಗಮನ ಘಮ ಅಂತ ಇದೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ರುಬ್ಬಿಟ್ಟಿರೋಂಥ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ. ಇದು ಯಾವುದೇ ಫುಡ್ ಕಲರ್ ನಾನು ಯಾವುದೂ ಹಾಕಿಲ್ಲ, ನಾನು ಬರೀ ಮನೆ ಮಸಾಲೆ ಮಾತ್ರ ಹಾಕಿ ಇದನ್ನು ನಾನು ಪೇಸ್ಟ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ನಮಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ತುಂಬ ಏನು ಕುದಿಸೋ ಅಗತ್ಯ ಇಲ್ಲ. ಸ್ಟವ್ ಆಫ್ ಮಾಡಿ
ಇವಾಗ ನಾನು ನಿಂಬೆಹಣ್ಣು ನೆನೆಸಿಟ್ಟಿದ್ನಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಸಾಲೆ ಕುದಿಸೋದೇ ಆಗಲಿ ನಿಂಬೆಹಣ್ಣು ಹಾಕ್ಬಿಟ್ಟು ಕುದಿಸೋದಾಗಲಿ ಆ ಥರ ಏನೂ ಮಾಡಬಾರ್ದು. ನಾವು ಒಗ್ಗರಣೆ ಹಾಕಿದ್ಮೇಲೆ ಒಂದು 5 ನಿಮಿಷ ಅಷ್ಟೇ. ನಾವು ನೀರು ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದ ತಕ್ಷಣ ಸ್ಟವ್ ಆಫ್ ಮಾಡಿ ನಾನು ನಿಂಬೆಹಣ್ಣನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಆ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ನಾನು ಉಪ್ಪಿನಕಾಯಿ ಕಟ್ ಮಾಡಿ ನಿಂಬೆಹಣ್ಣಿಗೆ ನಾನು ಉಪ್ಪು ಹಾಕಿರೋದ್ರಿಂದ ಇವಾಗ ನಾನೇನು ಉಪ್ಪು ಹಾಕಿಲ್ಲ. ಬೇಕಿದ್ದರೆ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಹಾಕೋಬೋದು. ಮುಂದೆ ಬರೋದೆಲ್ಲ ಮಾವಿನಕಾಯಿ ಸೀಸನು, ಆ ಉಪ್ಪಿನಕಾಯಿನೂ ಕೂಡ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಬೇಕು, ಯಾವ ಉಪ್ಪಿನಕಾಯಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದೇ ಉಪ್ಪಿನಕಾಯಿನ ಮಾಡಿ ತೋರಿಸ್ತೀವಿ. ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ. ನಾನು ಒಂದು ಬಾಕ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಥ್ಯಾಂಕ್ ಯು, ಬಾಯ್ ಬಾಯ್.